ಧಾರವಾಡ ಜಿಲ್ಲೆಯ ಯರಗುಪ್ಪಿ ಗ್ರಾಮದಲ್ಲಿ 56 ಜೋಡಿ ಸಾಮೂಹಿಕ ವಿವಾಹಗಳಿಗೆ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಚಾಲನೆ ನೀಡಿದರು. ಕಳೆದ 26 ವರ್ಷಗಳಿಂದ ನಿರಂತರವಾಗಿ ಈ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಬಡವರ ಕಣ್ಣೀರು ಒರೆಸುತ್ತಿರುವ ಶಿವಳ್ಳಿ ಅವರ ಕುಟುಂಬದ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಸಚಿವ ದಿವಂಗತ ಸಿಎಸ್ ಶಿವಳ್ಳಿ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ 56 ಜೋಡಿ ಉಚಿತ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ, ಇಂದಿನ ದಿನಗಳಲ್ಲಿ ಬಡವರು ಬೆಲೆ ಏರಿಕೆಯಿಂದಾಗಿ ಬಂಗಾರದ ತಾಳಿ ಕಟ್ಟಲಾಗದ ಸ್ಥಿತಿಯಲ್ಲಿದ್ದಾರೆ. ಇಂಥ ಸಮಯದಲ್ಲೂ ಕೂಡ ವಧೂವರರಿಗೆ ಉಚಿತವಾಗಿ ತಾಳಿ, ವಸ್ತ್ರ, ಕಾಲುಂಗುರ, ಬಟ್ಟೆ ಕೊಡಿಸಿ ಸಾಮೂಹಿಕ ಮದುವೆ ಮಾಡುತ್ತಿರುವ ಷಣ್ಮುಖ ಶಿವಳ್ಳಿ ಕುಟುಂಬದ ಕಾರ್ಯ ನಿರಂತರವಾಗಿ ಸಾಗಲಿ ಸಚಿವ ಪಾಟೀಲ್ ನೀಡಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುಕ್ತಿ ಮಂದಿರ ವಿಮಲಾ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ, ಪಂಚಗ್ರಹ ಮಠದ ಶಿತಿಕಂಠೇಶ್ವರ ಸ್ವಾಮೀಜಿ, ಮುಳ್ಳೊಳ್ಳಿ ಶಿವಯೋಗಿಗಳು, ಶಿವಾನಂದ ಸ್ವಾಮೀಜಿ, ಕಲ್ಯಾಣಪುರದ ಬಸವಣ್ಣಜ್ಜನವರು, ಹಜರತ್ ಸಯ್ಯದ್ ತಾಜುದ್ದೀನ್ ಖಾದ್ರಿ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಎಫ್ಎಚ್ ಜಕ್ಕಪ್ಪನವರ, ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ, ಅಡವೆಪ್ಪ ಶಿವಳ್ಳಿ, ಅಮರಶಿವ ಶಿವಳ್ಳಿ, ಅರವಿಂದ ಕಟಗಿ, ಸತೀಶ ಕೊಬ್ಬಯ್ಯನವರ, ಅರ್ಜುನ ನಾಡಿಗೇರಿ, ಶಿವಾನಂದ ಪೂಜಾರಿ, ಜಗದೀಶ್ ಉಪ್ಪಿನ, ಹಾಲಪ್ಪ ತಡಹಾಳ, ಸಲೀಂ ಕ್ಯಾಲಕೊಂಡ, ಸಕ್ರಪ್ಪ ಲಮಾಣಿ, ದಯಾನಂದ ಕುಂದೂರ, ರಾಜು ಪಾಟೀಲ್, ಕೆಎಂ ಹಾರೋಬೀಡಿ, ಮಕ್ತುಮಸಾಬ್, ಬಾಬಾಜನ್ ಮುಲ್ಲಾ, ಗುರು ಜಲವಾದಿ, ತಹಶೀಲ್ದಾರ್ ರಾಜು ಮಾವರಕರ, ಬಿಇಒ ಮಹಾದೇವಿ ಮಾಡಲಗೇರಿ, ಎಂಬಿ ಪಾಟೀಲ್, ಮಲ್ಲೇಶ ಬೆಳವಾಡಿ, ರಾಮಣ್ಣ ಪೂಜಾರ, ಸಲೀಮಾ ಕಡ್ಲಿ, ವಿವಿಧ ಗ್ರಾಮಗಳಿಂದ ಅನೇಕರು ಭಾಗವಹಿಸಿದ್ದರು.